6 ಕಾಲಿಗೆ ಊಟ ಕೊಡ್ತಾರೆ, ಬಿಸಿ ಇರಲ್ಲ ಏನಿಲ್ಲ. ಕೇಳಕ್ಕೆ ಹೋದರೆ ನೀವು ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ ಮಾಡಿ ಅಂತಾರೆ. ಮಧ್ಯಾಹ್ನ ಕೊಟ್ಟಿದ್ದೆ, ಇವಾಗಲೂ ಮಧ್ಯಾಹ್ನ, ಬೆಳಗ್ಗೆ ಸಂಜೆನೂ ಬಿಸಿ ಮಾಡಲ್ಲ ಏನಿಲ್ಲ. ಮಧ್ಯಾಹ್ನ ಕೊಟ್ಟದನ್ನೇ ಕೊಡ್ತಾರೆ, ಥಂಡಿ ಇರುತ್ತೆ, ಬಿಸಿ ಇರಲ್ಲ, ತಣ್ಣಗಿರುತ್ತೆ. ಸಾಂಬಾರು ಕೂಡ ಮೆಚ್ಚ ಅಂತೀರಿ, ಮಧ್ಯಾಹ್ನ ಕೊಡ್ತಾನೆ ನೈಟ್ಲ ಬರ್ತೀವಿ. ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಇದು ಗಟ್ಟಿತನದ ದಿಟ್ಟ ಹೆಜ್ಜೆ. ಆರೋಗ್ಯವೇ ಭಾಗ್ಯ ಅಂತಾರೆ, ಆದರೆ ಮೂಡಿಗೆರೆಯ ಈ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆರೋಗ್ಯ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇಲ್ಲಿ ಕೊಡುವ ಊಟ ನೋಡಿದರೆ ಖಂಡಿತ ಇರೋ ಆರೋಗ್ಯನೂ ಹಾಳಾಗೋದು ಗ್ಯಾರಂಟಿ. ಹೌದು, ಇದು ಮೂಡಿಗೆರೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀಡಲಾಗುತ್ತಿರುವ ಊಟದ ವ್ಯವಸ್ಥೆಯ ಸಂಪೂರ್ಣ ಹದಗೆಟ್ಟಿದೆ. ಸರ್ಕಾರ ರೋಗಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಬೇಕು ಅಂತ ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಮಾಡುತ್ತೆ. ಆದರೆ ಇಲ್ಲಿನ ರೋಗಿಗಳಿಗೆ ಸಿಗ್ತಿರುವುದು ಮಾತ್ರ ನಾಯಿ ಕೂಡ ಮೂಸಿ ನೋಡದಂಥ ಕಳಪೆ ಊಟ. ಮಧ್ಯಾಹ್ನ ಮಾಡಿದಂಥ ಅನ್ನ ಮತ್ತು ಸಾಂಬಾರು ಉಳಿದರೆ ಅದನ್ನೇ ರಾತ್ರಿಯ ಊಟಕ್ಕೆ ರೋಗಿಗಳಿಗೆ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಬೇಳೆ ಸಾರು, ಅನ್ನ, ಸಂಜೆ ಅದನ್ನೇ ಕೊಡ್ತಾರೆ. ಅದು ಊಟ 4 ಗಂಟೆಗೆ. ಇಲ್ಲಿ ಅಡುಗೆ ಇಲ್ಲ ಇದು ಮಾಡಲ್ವ ಅಂತ ಕೇಳಿದರೆ, ಇಲ್ಲ ನಾವು ಹೊರಗಡೆಯಿಂದ ಮಾಡ್ತಗೊಬರೋದು, ಇಲ್ಲಿ ಅಡುಗೆ ಕೋಣೆ ಇಲ್ಲ ಅಂತ ಮಾತಾಡ್ತಾರೆ. ಮೂಡಿಗೆರೆಯ ಸುತ್ತಮುತ್ತಲೂ ಇರುವ ಬಡ ರೋಗಿಗಳೇ ಅತಿ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರ್ತಾ ಇರೋದು. ಬರುವ ರೋಗಿಗಳ ಹತ್ರ ದುಡ್ಡಿದ್ದಿದ್ರೆ ಅವರು ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಆರೋಗ್ಯ ಸರಿ ಇಲ್ಲ ಅಂತ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಹೇಳ್ತಾರೆ ರೋಗಿಗಳಿಗೆ ಒಳ್ಳೆ ಊಟ ಕೊಡಿ ಅಂತ. ಆದರೆ ಆಸ್ಪತ್ರೆಯಲ್ಲಿ ಕೊಡೋ ಅನ್ನ ತಿಂದರೆ ಇರೋ ಬರೋ ಕಾಯಿಲೆ ಜಾಸ್ತಿ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಕೇಳಿದ್ರೆ ಇಷ್ಟ ಇದ್ರೆ ತಿನ್ನಿ, ಇಲ್ಲಿದ್ರೆ ಬಿಡಿ ಅಂತ ಉಡಾಪೆ ಉತ್ತರ ಕೊಡ್ತಾರೆ. ಬಡವರು ದಿನಾಲೂ ಹೋಟೆಲ್ನಿಂದ ಊಟ ತಂದು ಮಾಡೋಕ್ಕೆ ಸಾಧ್ಯವಾಗಿದ್ದಿದ್ರೆ ಅವ್ರು ಯಾಕೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ರು? ಅವರು ಕೂಡ ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ರು. ಇದು ಕೇವಲ ಒಂದು ದಿನದ ಕಥೆಯಲ್ಲ, ದಿನನಿತ್ಯದ ಗೋಳಾಗಿದೆ. ಬಡ ರೋಗಿಗಳ ಹೊಟ್ಟೆಗೆ ಒಡೆಯುತ್ತಿರುವ ಈ ಗುತ್ತಿಗೆದಾರರ ವಿರುದ್ಧ ಮತ್ತು ಇದಕ್ಕೆ ಸಾಥ್ ನೀಡುತ್ತಿರುವ ಆಸ್ಪತ್ರೆಯ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಮೂಡಿಗೆರೆ ಶಾಸಕರು ಹಾಗೂ ಸಂಬಂಧಪಟ್ಟ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಈ ಕಡೆ ಗಮನ ಹರಿಸುತ್ತಾ ಬಡ ರೋಗಿಗಳಿಗೆ ನ್ಯಾಯ ಸಿಗುತ್ತಾ ಕಾದು ನೋಡೋಣ. ವೀಕ್ಷಕರೇ, ಜನಪರವಾಗಿರುವ ಮಾಹಿತಿಗಾಗಿ ನಮ್ಮ ಚಾನಲ್ನ ಸದಾ ನೋಡ್ತಾ ಇರಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ ನ್ಯೂಸ್ ಕನ್ನಡ, ಇದು ಗಟ್ಟಿತನದ ದಿಟ್ಟ ಹೆಜ್ಜೆ. ಧನ್ಯವಾದಗಳು.